ಸೇವಾದಳ ಜಿಲ್ಲಾ ಸಮಿತಿ ಹಾಸನ ಹಾಗೂ ಪುರಸಭೆ ಬೇಲೂರು, ಚಿಕ್ಕಮಗಳೂರು ಜಿಲ್ಲಾ ಸಮಿತಿ ಮತ್ತು ತಾಲೂಕು ಸಮಿತಿ ಬೇಲೂರು ಸಹಯೋಗದಲ್ಲಿ ಪದ್ಮಭೂಷಣ ಡಾಕ್ಟರ್ ನಾಸು ಹರ್ಡಿಕರ್ 136ನೇ ಜನ್ಮದಿನಾಚರಣೆಯನ್ನು ಪಟ್ಟಣದ ಹರ್ಡಿಕರ್ ವೃತ್ತದ ಬಳಿ ಇರುವ ನಾಸು ಹರ್ಡಿಕರ್ ಅವರ ಪ್ರತಿಮೆಗೆ ಗಣ್ಯರು ಮಾಲಾರ್ಪಣೆ ಮಾಡಿ ಪೂಜೆ ಸಲ್ಲಿಸಿ ಆಚರಿಸಿದರು. ನಂತರ ಮಾತನಾಡಿದ ತಹಶೀಲ್ದಾರ್ ಎಂ ಮಮತಾ, ಸ್ವಾತಂತ್ರ್ಯ ಸಂದರ್ಭದಲ್ಲಿ ಹಿರಿಯರು ಹಾಕಿಕೊಟ್ಟ ಹೋರಾಟ ಶ್ರಮಗಳನ್ನು ನಾವು ಎಂದಿಗೂ ಮರೆಯಬಾರದು. ಪ್ರತಿಯೊಬ್ಬ ದೇಶಭಕ್ತ ನಾಯಕರ ಆದರ್ಶಗಳನ್ನು ಮುಂದಿನ ಪೀಳಿಗೆ ಹಾಗೂ ನಮ್ಮ ಮಕ್ಕಳಿಗೆ ಕೂಡ ಹೇಳಿಕೊಡಬೇಕು. ಭಾರತ ಸೇವಾದಳವು ಈ ರೀತಿಯಲ್ಲಿ ಎಲ್ಲರ ಬಗ್ಗೆ ಜಾಗೃತಿ ಮನೋಭಾವ ಮೂಡಿಸಲು ಮುಂಚೂಣಿಯಲ್ಲಿದೆ. ಹಾಗೆ ಇಲ್ಲಿ ಒಂದು ಭಾರತ ಸೇವಾದಳದ ಕಚೇರಿ ಬೇಕು ಎಂದು ಕೇಳಿಕೊಂಡು ನಿಯಮಾನುಸಾರ ಪ್ರಕಾರ ಪ್ರಾಮಾಣಿಕವಾಗಿ ಆ ಕೆಲಸ ಮಾಡಿಕೊಡಲಾಗುವುದು. ಇಂದಿನ ಪೀಳಿಗೆಗೆ ರಾಷ್ಟ್ರಭಕ್ತಿ ಮತ್ತು ರಾಷ್ಟ್ರಾಭಿಮಾನವನ್ನು ಮೂಡಿಸುವ ನಿಟ್ಟಿನಲ್ಲಿ ಸೇವಾದಳ ಉತ್ತಮವಾದ ಕಾರ್ಯವನ್ನು ನಿರ್ವಹಿಸುತ್ತಿದೆ ಎಂದು ಶ್ಲಾಘಿಸಿದರು. ನಂತರ ಮಾತನಾಡಿದ ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್, ಪಟ್ಟಣದ ಹರ್ಡಿಕರ್ ವೃತ್ತದ ಬಳಿ ಇರುವ ಹರ್ಡಿಕರ್ ಅವರ ಕಂಚಿನ ಪ್ರತಿಮೆಯನ್ನು ಮಾಡಿ 25 ವರ್ಷಗಳು ಕಳೆದಿದೆ. ನಾನು ಕೂಡ ಆಗ ಪುರಸಭೆಯಲ್ಲಿ ಕಾಂಗ್ರೆಸ್ ಸದಸ್ಯ ಹಾಗೂ ಉಪಾಧ್ಯಕ್ಷನಾಗಿದ್ದೆ. ಈಗ 25 ವರ್ಷಗಳ ನಂತರ ನಾನು ಪುರಸಭೆಯ ಅಧ್ಯಕ್ಷನಾಗಿದ್ದು ಈ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದು ನನ್ನ ಪುಣ್ಯ. ಅಲ್ಲದೆ ಹರ್ಡಿಕರ್ ಜಾಗದಲ್ಲಿ ನೆರಳಿಗಾಗಿ ಒಂದು ಮೇಲ್ಛಾವಣಿ ಹಾಕಿಸಬೇಕೆಂದು ಮೊದಲಿಗೆ ಐಮಸ್ ದೀಪವನ್ನು ಅಳವಡಿಸಿದೆ. ಈ ಹಿಂದೆ ಇದ್ದ ಲಕ್ಕೇಗೌಡರ ಒಂದು ಸಹಕಾರದಿಂದ ಹರ್ಡಿಕರ್ ಅವರ ಕಂಚಿನ ಪ್ರತಿಮೆ ನಿರ್ಮಾಣವಾಗಿದೆ. ಇಂತಹ ಪ್ರತಿಮೆ ಕರ್ನಾಟಕ ರಾಜ್ಯದಲ್ಲಿ ಇಲ್ಲ. ಪುರಸಭೆಯಲ್ಲಿ ಅಧ್ಯಕ್ಷನಾಗಿ ಇರುವಷ್ಟು ಅಧಿಕಾರದಲ್ಲಿ ಪ್ರತಿಮೆಗೆ ಇನ್ನೂ ಹೆಚ್ಚಿನ ರೀತಿ ಅಭಿವೃದ್ಧಿಯಲ್ಲಿ ನಾನು ಕೂಡ ಕೈ ಜೋಡಿಸುತ್ತೇನೆ ಎಂದರು. ಈ ವೇಳೆ ಮಾತನಾಡಿದ ಕೇಂದ್ರ ಸಮಿತಿಯ ಸದಸ್ಯರಾದ ಹಾಗೂ ಚಿಕ್ಕಮಗಳೂರಿನ ಮಾಜಿ ಶಾಸಕರು ಆದ ಐಬಿ ಶಂಕರ್, ಹರ್ಡಿಕರ್ ಅವರ ಜೀವನ ಚರಿತ್ರೆಯ ಬಗ್ಗೆ ಮತ್ತು ಬೇಲೂರಿನಲ್ಲಿ ಸೇವಾದಳ ಸ್ಥಾಪನೆಯ ಬಗ್ಗೆ ತಮ್ಮ ಅನುಭವಗಳನ್ನು ತಿಳಿಸಿದ ಅವರು, ಮೇ 7 ನಾಸು ಹರ್ಡಿಕರ್ ಅವರ ಜನ್ಮದಿನವನ್ನು ಆಚರಿಸಲಾಗುತ್ತಿದೆ. ಅವರು ಭಾರತೀಯ ಸ್ವತಂತ್ರ ಹೋರಾಟಗಾರರು ಮತ್ತು ಕಾಂಗ್ರೆಸ್ ಸೇವಾದಳದ ಸಂಸ್ಥಾಪಕರಾಗಿದ್ದರು. ಅವರ ಜನ್ಮದಿನದ ಅಂಗವಾಗಿ ದೇಶಾದ್ಯಂತ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಅವರಿಗೆ ಗೌರವ ಸಲ್ಲಿಸಲು ಮತ್ತು ಅವರ ಕೊಡುಗೆಗಳನ್ನು ಸ್ಮರಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ ಎಂದರು. ನಂತರ ರಾಷ್ಟ್ರಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಲಾಯಿತು. ಆ ತರ ಒಂದು ಕೆಲಸ ಆಗಬೇಕು. ಏನು ನಮ್ಮ ಪುರಸಭಾ ವತಿಯಿಂದ ನಾನು ಅಧ್ಯಕ್ಷರಾದ ತಕ್ಷಣ ಈ ಒಂದು ಪ್ರತಿಮೆಗೆ ನಾವೊಂದು ಹೈಮ್ಯಾಕ್ಸ್ ಲೈಟ್ ಹಾಕ್ಸ್ಕೊಡೋಕೆ ಇಲ್ಲಿ ತುಂಬ ಕತ್ಲೆ ಇತ್ತು. ಹಾಗಾಗಿ ಅದನ್ನು ಮಾಡಬೇಕು ಅಂತ ಅಂದಾಗ ತಕ್ಷಣ ಅದನ್ನು ಮಾಡಿಸಿದ್ದೀವಿ. ಇನ್ನೂ ಮುಂದೆ ಇದರ ಅಭಿವೃದ್ಧಿಗೆ ಏನು ರಮೇಶ್ ಅಣ್ಣವರು, ಗಿರೀಶ್ ಅಣ್ಣವರೆಲ್ಲ ಹೇಳ್ತಿದ್ದಾರೆ, ಅದ್ರ ಪ್ರಕಾರ ನಾವು ನಡ್ಕೊಂಡು ನಮ್ಮ ಅಧಿಕಾರ ಇರುವವರೆಗೆ ನಾನು ಮಾಡಿಕೊಡ್ತೀನಿ ಅಂತ ತಮ್ಮಲ್ಲಿ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಈಗ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಹಿರಿಯರಿಗೆ ಅವರು ನೀವು ಸರಳ ಉಡುಪಿದ್ರು ಒಂದು ನಿಕ್ಕರು ಒಂದು ಶರ್ಟ್ ಜುಬ್ಬ ಇಷ್ಟರಲ್ಲೇ ಅವ್ರ ಜೀವನ ಪ್ರಾರಂಭ ಮಾಡಿ ಗಾಂಧೀಜಿಯವರಿಗೆ ಭಾಳ ಆಪ್ತರಾಗಿದ್ದರು. ಜೊತೆಗೆ ನೆಹರು ಅವರು ಗಾಂಧೀಜಿಯವರ ಆದಿಯಾಗಿ ಹರ್ಡಿಕರ್ ಬಗ್ಗೆ ಒಳ್ಳೆ ಒಲವಿತ್ತು. ಇದು ಎಲ್ಲಿ ಸಂದರ್ಭದಲ್ಲಿ ಯಾರೆಲ್ಲ ಹಿರಿಯರು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ದಾರೆ ಅದನ್ನು ನಮ್ಮ ಮಕ್ಕಳಲ್ಲಿ ಮತ್ತು ಅದ್ರ ಬಗ್ಗೆ ಪ್ರೀತಿ ಮತ್ತು ಭಕ್ತಿನ ನಾವು ನಮ್ಮ ಮಕ್ಕಳಲ್ಲಿ ಮತ್ತು ಯುವಕರಲ್ಲಿ ಮೂಡಿಸ್ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಎಲ್ಲ ಸೇವಾದಳದ ಪದಾಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಪ್ರತಿಯೊಬ್ಬರು ಕೂಡ ಜನಪ್ರತಿನಿಧಿಗಳಿಂದ ಹಿಡಿದು ಅಧಿಕಾರಿಗಳು ಕೂಡ ಕೈ ಜೋಡಿಸ್ಬೇಕು ಅಂತ ಹೇಳ್ತಾ, ಈಗಾಗಲೇ ರಾಣಿ ಮೇಡಮ್ ಅವ್ರು ಕೇಳಿರೋ ಹಾಗೆ ಒಂದು ಕಚೇರಿನ ನಿಯಮಾನುಸಾರ ಅವ್ರಿಗೆ ಗುರುತಿಸಿ ಕೊಡೋದಕ್ಕೆ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಮತ್ತೊಮ್ಮೆ ಜಯಂತಿಯ ಶುಭಾಶಯಗಳನ್ನ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ವಂದನೆ. ಈ ಸಂದರ್ಭದಲ್ಲಿ ಚಿಕ್ಕಮಗಳೂರು ಜಿಲ್ಲಾ ಸಮಿತಿಯ ಸದಸ್ಯರಾದ ಮತ್ತು ಭಾರತ ಸೇವಾದಳ ತಾಲೂಕು ಸಮಿತಿಯ ಅಧ್ಯಕ್ಷ ಯುವರಾಜ್ ಎಚ್.ಕೆ. ಗಿರೀಶ್, ವಲಯ ಸಂಘಟಕರಾದ ರಾಣಿ ವಿ.ಎಸ್., ಭಾರತ ಸೇವಾದಳದ ತಾಲೂಕು ಸಮಿತಿಯ ಸದಸ್ಯರಾದ ಕೇಶವಗೌಡ, ಮಾಜಿ ಅಧ್ಯಕ್ಷ ಸೋಮಶೇಖರ್, ಸಕಲೇಶಪುರ ತಾಲೂಕು ಸಮಿತಿಯ ಉಪಾಧ್ಯಕ್ಷರಾದ ಶ್ರೀ ಕೃಷ್ಣಪ್ಪ ಪೂಜಾರಿ, ಹರೀಶ್, ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷ ಚಂದ್ರಶೇಖರ್, ಹಿರಿಯ ಉಪನ್ಯಾಸಕರಾದ ತಮ್ಮಣ್ಣಗೌಡ, ಸಮಾಜ ಸೇವಕರಾದ ನೂರ್ ಅಹಮದ್, ಚಂದ್ರಕಾಂತ್, ಹಂಪಯ್ಯ, ಜಗದೀಶ್ ಆಚಾರ್, ಕನಕರಾಜು, ಶಾಂತಕುಮಾರ್, ವಿನಯ್ ಕುಮಾರ್, ಲೋಕೇಶ್ವರಾಚಾರ್, ಪ್ರಕಾಶ್ ಮೂರ್ತಿ, ಶಿಕ್ಷಕಿಯರಾದ ಕೆಬಿ ಮೀನಾಕ್ಷಿ, ವೇದಾವತಿ, ಪ್ರಶಾಂತ್ ರವರು ಮತ್ತಿತರರು ಉಪಸ್ಥಿತರಿದ್ದರು. ಗಣೇಶ್, ಟಿವಿ 46 ಮಲೆನಾಡು ನ್ಯೂಸ್, ಬೇಲೂರು.